ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದ ಸಂತ್ರಸ್ತರಾದವರಿಗೆ ಅದೆಷ್ಟೋ ಜನರು ಹಾಗೂ ಸಂಘ ಸಂಸ್ಥೆಗಳು ನಾನಾ ವಿಧದಲ್ಲಿ ನೆರವಿನ ಹಸ್ತ ಚಾಚಿದ್ದಾರೆ. ಆದರೆ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಕಾವೇರಿ ಆಟೋ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರು ಸ್ವತಃ ಆಟೋ ರಿಕ್ಷಾಗಳಲ್ಲಿ ವಯನಾಡಿಗೆ ತೆರಳಿ ಸಂತ್ರಸ್ತರಿಗೆ ದಿನಸಿ ಬಟ್ಟೆ ಇತ್ಯಾದಿ ಅಗತ್ಯ ವಸ್ತುಗಳನ್ನು ನೀಡಿ ಶ್ರಮದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕಾವೇರಿ ಆಟೋ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರು ಸ್ವತಃ ಎಣ್ಣೆ, ದಿನಸಿ ಬಟ್ಟೆ ಮತ್ತಿತರ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ ಮತ್ತು ಸ್ನೇಹಿತರು ಹಾಗೂ ಇತರರಿಂದ ಸಂಗ್ರಹಿಸಿದ್ದಾರೆ. ಇವುಗಳನ್ನು 8 ಆಟೋಗಳಲ್ಲಿ ತುಂಬಿಸಿ ಒಟ್ಟು 20 ಮಂದಿ ಸುಮಾರು 160 ಕಿಲೋಮೀಟರ್ ದೂರದಲ್ಲಿರುವ ವಯನಾಡಿಗೆ ಪ್ರಯಾಣಿಸಿದ್ದಾರೆ. ಅಲ್ಲಿ ತಲುಪಿದ ನಂತರ ತಾವು ಕೊಂಡೊಯ್ದ ಅಗತ್ಯ ಸಾಮಗ್ರಿಗಳನ್ನು ಸಂತ್ರಸ್ತರಿಗೆ ವಿತರಿಸಿ ಅವರ ನೋವಿಗೆ ಸ್ಪಂದಿಸಿದ್ದಾರೆ. ಭೂಕುಸಿತವಾದ ಸ್ಥಳವನ್ನು ವೀಕ್ಷಿಸಿ ಕಸದ ರಾಶಿಯನ್ನು ಸ್ವಚ್ಛಗೊಳಿಸುವಲ್ಲಿ ನೆರವಾಗಿದ್ದಾರೆ. ಇವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಇನ್ನು ವಯನಾಡಿಗೆ ಆಟೋಗಳಲ್ಲಿ ತೆರಳಿ ಅಲ್ಲಿನ ಸಂತ್ರಸ್ತರಿಗೆ ನೆರವು ನೀಡುವುದು ಮತ್ತು ತಮ್ಮ ವಾಹನಗಳ ಮೂಲಕ ಅಲ್ಲಿನ ಜನರಿಗೆ ಸಂಚರಿಸಲು ಅನುಕೂಲ ಕಲ್ಪಿಸುವುದು ನಮ್ಮ ಉದ್ದೇಶವಾಗಿತ್ತು ಎಂದು ತಂಡದ ಪ್ರಮುಖರಾದ ಆರಿಫ್ ಅವರು ತಿಳಿಸಿದ್ದಾರೆ. ಆಟೋ ಚಾಲಕರಾದ ಆರಿಫ್, ಕೊಡಿಗೆಯ ಚೇತನ್, ನೂತನ್, ಮಹೇಶ್, ವಿಜಯ್, ಪ್ರಜ್ವಲ್, ಹಮೀದ್, ಕುಮಾರ್ ಹಾಗೂ ಇತರರು ಈ ತಂಡದಲ್ಲಿ ಪಾಲ್ಗೊಂಡಿದ್ದರು. ಆಟೋ ಚಾಲಕರು ಮತ್ತು ಮಾಲೀಕರ ಗೆಳೆಯರು ಮತ್ತು ದಾನಿಗಳು ಕೂಡ ಈ ಕಾರ್ಯಕ್ರಮಕ್ಕಾಗಿ ಅಗತ್ಯ ವಸ್ತುಗಳನ್ನು ಉದಾರವಾಗಿ ನೀಡಿ ನೆರವಿನ ಹಸ್ತವನ್ನು ಚಾಚಿದ್ದಾರೆ. ಪೊಲೀಸರು ಕೊಡಗಿಂದ ನಾವು ಬಂದರೂ ನಮ್ಗೆ ಯಾವುದೇ ತೊಂದರೆ ಕೊಡದೆ ತುಂಬ ಚೆನ್ನಾಗಿ ಸೇಫ್ ಆಗಿ ನಮಗೆ ಹೋಗೋ ಜಾಗಕ್ಕೆ ಒಂದು ಸಹಕಾರ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಯಾವ ಗಾಡಿ ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡಿ ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಪಾಪ, ಇಲ್ಲಿ ನಾವು ಘಟನೆ ನಡೆದಿರೋ ಸ್ಥಳಕ್ಕೆ ತಲುಪಿದ್ದೀವಿ. ನಾವು ಕುಶಾಲನಗರದಿಂದ ಕೊಡಗಿಂದ. ಇದು ಆ ಸ್ಥಳ ಇದು ನೋಡಿ ಯಾವ ಥರ ನಡೆದಿದೆ ಅಂತ. ಹೊಸ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ ಟೆಂಪ್ರರಿಯಾಗಿ. ಆ ಸ್ಥಳದಲ್ಲಿ ಇದ್ದೀವಿ. ಒಂದು ಬಸ್ ಹೋಗೋಕೆ ಸಾಹಸ ಪಡ್ತಾ ಹೊಂಟಿದ್ವಿ. ಸ್ಥಳದಲ್ಲಿ ಇದ್ದೀವಿ ನಾವು. ಅದು ನೋಡಿ, ನಾವು ಇಲ್ಲಿ ಗಂಟ ಬಂದಿದ್ದೀವಿ. ನಮ್ಮ ಕೈಲಾಗಿದ್ದ ಕೆಲಸಗಳು ಮಾಡಿದ್ದೀವಿ. ಕಸ ಗಿಸ ಎಲ್ಲ ಎತ್ತಿದ್ದೀವಿ. ಇಲ್ಲಿ ಬಂದು ನಮ್ಮ ಕೈಲಾಗ್ಯಾರ ಕೆಲಸ ಮಾಡಿದ್ದೀವಿ. ನಾವು ಆಲ್ಮೋಸ್ಟ್ ಅಷ್ಟು ರಿಸ್ಕ್ ತೊಗೊಂಡು ಬಂದಿದ್ದೀವಿ. ಆ ಸ್ಥಳದಲ್ಲಿ ನಾವು ಬಂದಿದ್ದೀವಿ. ಎಷ್ಟು ಗೊತ್ತಿಲ್ಲ. ಕೇರಿ ಬೇಗ. ಬೇಗ
ಫಸ್ಟ್ ಅಲ್ಲಿ ಹೋಗಿ ಪಾಸ್ ಬರೆಸ್ಕೊಬ್ರಿ.